ವಯನಾಡಿನಲ್ಲಿ 6ನೇ ದಿನ ಕೂಡ ಸತತವಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮಣ್ಣಿನ ಅಡಿ ಬರೀ ಅವಶೇಷಗಳೇ ತುಂಬಿಕೊಂಡು ಬಿಟ್ಟಿದೆ. ಆ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡವ್ರನ್ನ ರಕ್ಷಣೆ ಮಾಡುವಂತ ಕಾರ್ಯ ನಡೆದಿದೆ. ಮೇಪಾಡಿ ಚೂರಲ್ಮಲೈನಲ್ಲಿ ಅಂತೂ ಬರೀ ಅವಶೇಷಗಳ ರಾಶಿನೇ ತುಂಬಿಕೊಂಡ್ಬಿಟ್ಟಿದೆ. ಭಾರತೀಯ ಸೈನ್ಯ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಇವರೆಲ್ಲರೂ ಕೂಡ ರಕ್ಷಣಾ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಭೂಕುಸಿತದಿಂದಾಗಿ ಮೃತರ ಸಂಖ್ಯೆ ಈಗ 357ಕ್ಕೆ ಏರಿಕೆಯಾಗಿದೆ. ಇನ್ನು ಕಣ್ಮರೆಯಾಗಿರೋ 100 ಮಂದಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಹಿಂಗಿದೆ ಅಲ್ಲಿ ಜಾಗ, ಅಂದ್ರೆ ಅತ್ಯಂತ ಕಡಿದಾದ ಪ್ರದೇಶ. ಪಾಪ ಸೈನಿಕರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅವರ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜೀವಕ್ಕೆ ಅಪಾಯ ತರಬಲ್ಲಂತಹ ಪ್ರದೇಶಗಳು ಅನೇಕ ಇದ್ದಾವೆ. ಹಿಂಗಂದ್ರಂಗೆ ಹೋಲ್ ಟೆರೈನ್ ಚೇಂಜ್ ಆಗ್ಬಿಟ್ಟಿದೆ ಅಲ್ಲಿ. ಅದರ ಜೊತೆಯಲ್ಲೇ ಅವಶೇಷಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಾಗೇನೆ ಸಿಕ್ಕಾಕೊಂಡವ್ರನ್ನ ರಕ್ಷಣೆ ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ವಯನಾಡಿನ ದುರಂತದಲ್ಲಿ ಮಾನವೀಯ ಸೆಲೆಗಳು ಕೂಡ ಉಕ್ಕುತ್ತಾ ಇದ್ದಾವೆ. ಸೈನಿಕರಿಗೆ ಪುಟ್ಟ ಬಾಲಕನೊಬ್ಬ ಹೃದಯ ಸ್ಪರ್ಶಿ ಪತ್ರವನ್ನ ಬರೆದಿದ್ದಾನೆ. 3ನೇ ತರಗತಿ ವಿದ್ಯಾರ್ಥಿ, ವಯನಾಡಿನ ರಾಯನ್ ಅನ್ನುವಂಥ ಒಂದು ವಿದ್ಯಾರ್ಥಿ ಪತ್ರ ಬರೆದಿದ್ದಾನೆ. ದುರಂತದಿಂದ ಊಹಿಸದಷ್ಟು ಹಾನಿ ಆಗಿದೆ. ನೀವು ಕೇವಲ ಬಿಸ್ಕತ್ ಸೇವಿಸಿ ಹಸಿವು ನೀಗಿಸಿಕೊಂಡ್ರಿ ಅಂತ ಪತ್ರ ಬರೆದಿದ್ದಾನೆ. ಬರೀ ಬಿಸ್ಕತ್ ತಿಂದು ನೀವು ಅಷ್ಟು ದೊಡ್ಡ ಸೇತುವೆಯನ್ನ ನಿರ್ಮಾಣ ಮಾಡಿದ್ರಿ, ಅದನ್ನ ನೋಡಿ ನಾನು ಭಾವುಕನಾದೆ ಅಂತ. ಸೊ ಏನೇನಿದೆ ಆ ಪತ್ರದಲ್ಲಿ ಅನ್ನೋದು ಎಷ್ಟು ಚಂದ ಬರೆದಿದ್ದಾನೆ. ಪುಟಾಣಿ ಕೈಗಳಲ್ಲಿ ಪುಟ್ಟ ಹುಡುಗ ಬರೆದಿರ್ತಕ್ಕಂಥ ಪತ್ರ, ಮುದ್ದು ಮುದ್ದಾದ ಅಕ್ಷರದಲ್ಲಿ ಭಾವನೆಗಳನ್ನ ತುಂಬಿ, ಸೈನ್ಯಕ್ಕೆ ಗೌರವವನ್ನು ತುಂಬಿ ಈ ಹುಡುಗ ಪತ್ರ ಬರೆದಿದ್ದಾನೆ. ನೀವು ಬರೀ ಬಿಸ್ಕತ್ ತಿಂದು ನಮಗೆ ಅಷ್ಟು ದೊಡ್ಡ ಸೇತುವೆಯನ್ನ ಕಟ್ಟಿಕೊಟ್ರಿ, ನಾನು ಮುಂದೊಂದಿನ ದೊಡ್ಡವನಾದ್ಮೇಲೆ ಭಾರತೀಯ ಸೈನ್ಯವನ್ನ ಸೇರ್ತೀನಿ ಅಂತ ಬರೀತಾನೆ ಆ ಹುಡುಗ. ಇನ್ನೆಂಥ ಅದ್ಭುತವಾದಂಥ ಮಾನವೀಯ ಸ್ಪಂದನೆ ಇರಬೇಕು. ಹಾಗೆಯೇ ರಾಯನ್ ಪತ್ರಕ್ಕೆ ಸೈನ್ಯದ ಅಧಿಕಾರಿಗಳು ಅಷ್ಟೇ ಚೆನ್ನಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ನಿನ್ನ ಮನಪೂರ್ವಕ ಮೆಚ್ಚುಗೆ ನಮ್ಮನ್ನ ಪುಳಕಗೊಳಿಸಿದೆ, ಸಂಕಷ್ಟದಲ್ಲಿ ನಾವು ಆಶಾವಾದ ಹೊಂದಿರ್ತೀವಿ ಅಂತ. ನಿನ್ನ ಪತ್ರ ಇದನ್ನ ಮತ್ತೊಮ್ಮೆ ಸಾಬೀತುಗೊಳಿಸಿದೆ ಅಂತ ಅವನಿಗೆ ವಾಪಸ್ ಪತ್ರ ಬರೆದಿದ್ದಾರೆ. ನಿನ್ನಂಥ ಹೀರೋಗಳು ನಮ್ಮನ್ನ ಪ್ರೇರೇಪಣೆಗೊಳಿಸ್ತಾರೆ, ನೀನೇ ನಮಗೆ ಇನ್ಸ್ಪಿರೇಷನ್ ಅಂತ. ನೀನು ಸೈನ್ಯದ ಸಮವಸ್ತ್ರವನ್ನ ಧರಿಸಿ ನಮ್ಮ ಜೊತೆ ನಿಲ್ಬೇಕು ಅಂತ. ಎಷ್ಟು ಚಂದ ಇದ್ದಾರೆ ನೋಡಿ ಪುಟ್ಟ ಹುಡುಗ ಬರೆದಿರೋ ಅಂತ ಒಂದು ಮಾನವೀಯ ಸ್ಪಂದನೀಯ ಪತ್ರ. ಮೈನ್ಯೂಟ್ ಮ್ಯಾಟರ್ ಮೋಸ್ಟ್ ಅಂತಾರೆ ಇಂಗ್ಲಿಷಲ್ಲಿ. ಅಂದರೆ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬಾನೇ ಮುಖ್ಯ ಆಗತ್ತೆ ಅಂತ ಎಷ್ಟೊಂದು ಸಾರಿ. ಅಂಥದ್ದೇ ಒಂದು ಸಂದರ್ಭ ಇದು ಅಂತಾನೆ ಹೇಳಬೇಕು. ಪುಟ್ಟ ಬಾಲಕ ಇದನ್ನೆಲ್ಲ ನೋಡಿ ಸೈನ್ಯಕ್ಕೆ ಪತ್ರ ಬರೆದಿದ್ದಾನೆ. ಅವರು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇದು ವಯನಾಡಿನ ಕಥೆ. ಆದರೆ ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಅಷ್ಟೇ ಭೀಕರವಾದಂಥ ಒಂದು ಮೇಘ ಸ್ಫೋಟಕ್ಕೆ ಅನೇಕ ದುರಂತ ಸಂಭವಿಸಿದೆ. ಅಲ್ಲೂ ಕೂಡ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ನಡೀತಾ ಇದೆ. ಮುಂದುವರೆದ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲೂ ಸೈನಿಕರು ಅಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಭಸವಾಗಿ ಹರಿಯೋ ನೀರಿನಲ್ಲಿ ಅಲ್ಲಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಕಾರ್ಯಾಚರಣೆ ಮಾಡೋದು ತುಂಬಾ ಕಠಿಣ ಆಗ್ಬಿಟ್ಟಿದೆ. ಪ್ರವಾಹದ ನೀರಿನಲ್ಲಿ 19 ಮಂದಿ ನಾಪತ್ತೆಯಾಗಿದ್ರು. ಇವರಿಗೆ 9 ಮಂದಿ ಮೃತಪಟ್ಟಿರೋದು ದೃಢ ಆಗಿದೆ. ಬುಲ್ಡೋಜರ್ ಮೂಲಕ ಸೈನಿಕರು ನದಿ ದಾಟಿ ಅಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾರತೀಯ ಸೈನಿಕರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲ ಥರದಲ್ಲೂ ಎಲ್ಲ ವಿಧದ ಅಪಾಯಗಳಿಂದ ಭಾರತೀಯರನ್ನ ಕಾಪಾಡುವಂಥ, ರಕ್ಷಣೆ ಮಾಡುವಂಥ ಕೆಲಸನ ಹಗಲಿರುಳು ಮಾಡ್ತಾ ಇದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯ ನೋಡಿ, ಅಲ್ಲಂತೂ ಭರದಿಂದ ಹರಿತಾ ಇರೋ ನದಿಯ ಮಧ್ಯದಲ್ಲಿ ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ. JCB ತಗೊಂಡು ನಿಲ್ಲಿಸ್ಕೊಂಡು ಅದ್ರ ಮುಖಾಂತರ ನದಿ ದಾಟಿ ಆಚೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಇಡೀ JCB ಕೊಚ್ಕೊಂಡು ಹೋಗುತ್ತೆ. ಅಂತ ಅಪಾಯದ ನಡುವೆಯೂ ಕೂಡ ಅತ್ಯಂತ ಧೈರ್ಯ ಸಾಹಸದಿಂದ ಭಾರತೀಯ ಸೇನೆಯ ಸೈನಿಕರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ.
ರಕ್ಷಣೆಗೆ JCBಯನ್ನು ಕೂಡ ಆ ಕಡೆ ತಗೊಂಡೋಗ್ಬೇಕು, ಅವರು ಕ್ರಾಸ್ ಮಾಡಿಕೊಂಡು ನದಿಯನ್ನ. ಹಾಗೇನೆ ನಾಯಿಗಳನ್ನ, ಶ್ವಾನಗಳನ್ನ ಬಳಸಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂದ್ರೆ ಮೃತಪಟ್ಟವರ ಶೋಧ ಕಾರ್ಯಕ್ಕೆ ನಾಯಿಗಳನ್ನ ಕೂಡ ಬಳಸ್ತಾ ಇದ್ದಾರೆ. ಮೇಘ ಸ್ಫೋಟದಿಂದಾಗಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿದೆ. ಭಾರತೀಯ ಸೈನ್ಯ ಅಲ್ಲೂ ಕೂಡ ಕೆಚ್ಚೆದೆಯಿಂದ ಯಾವುದೇ ಥರ ಎದೆಗುಂದಿದೆ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಪ್ರಯತ್ನ ಹಾಕಿ ಅಲ್ಲಿ ಮೃತಪಟ್ಟವರನ್ನ ಅವರ ದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆದಿದೆ. ರಣಭೀಕರ ಗುಡ್ಡ ಕುಸಿತಕ್ಕೆ ಕೇರಳದ ವಯನಾಡು ಛಿದ್ರವಾಗಿದೆ. ಸುಮಾರು 86,000 ಕ್ಯೂಬಿಕ್ ಮೀಟರ್ ಭೂ ಕುಸಿದಿದ್ದು ಕೇವಲ 10 ನಿಮಿಷದಲ್ಲೇ ಪುಂಜರಿ ವಟ್ಟಂ, ಮುಂಡಕೈ, ಅಟ್ಟಮಲ, ಚೂರಲ್ ಮಲೈ ಗ್ರಾಮಗಳು ಸರ್ವನಾಶವಾಗಿವೆ. ಒಟ್ಟು ಭೂಕುಸಿತ ದುರಂತದಲ್ಲಿ 357 ಜನರು ಸಾವನ್ನಪ್ಪಿದ್ದು ಅವಶೇಷಗಳ ಅಡಿ ಸಿಲುಕಿರುವಂತಹ ಮೃತದೇಹಕ್ಕಾಗಿ ಸೈನಿಕರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಚೆರ್ವಾನ್ ಕಂಗನ್ ಪ್ರದೇಶದಲ್ಲಿ ಮೋಡದ ಸ್ಫೋಟದಿಂದಾಗಿ ಭತ್ತದ ಗದ್ದೆಗಳಿಗೆ ಹಾನಿಯಾಗಿದೆ. ಹಲವಾರು ವಾಹನಗಳು ಅವಶೇಷಗಳ ಅಡಿ ಸಿಲುಕಿದ್ದು ಮಳೆ ನೀರು ಮನೆಗಳಿಗೆ ನುಗ್ಗಿದೆ. ಪಡವಾಲ್ಬ್ ಬಳಿಯ SSG ರಸ್ತೆ ಪಕ್ಕದ ರಾಜಕಾಲುವೆ ಉಕ್ಕಿ ಹರಿದಿದ್ದರಿಂದ ರಸ್ತೆಯಲ್ಲಿ ಕೆಸರು ಸಂಗ್ರಹವಾಗಿದೆ. ಕೇದಾರನಾಥದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಸಾವಿರಕ್ಕೂ ಅಧಿಕ ಭಕ್ತರು ಕೇದಾರನಾಥದಲ್ಲಿ ಸಿಲುಕಿಕೊಂಡಿದ್ದಾರೆ. ಇದೀಗ ಪಾದಚಾರಿ ಮಾರ್ಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದ್ದು ಲಿಂಚೋಲಿಯಿಂದ ಸೋನ ಪ್ರಯಾಗಕ್ಕೆ ಭಕ್ತರನ್ನ ರಕ್ಷಣೆ ಮಾಡಿ ಕರೆತರಲಾಗ್ತಾ ಇದೆ.